ಅನ್ನೋದು ಪ್ರಶ್ನೆ. ಸರ್ ಯುದ್ಧ ಬೇಕು, ಯಾಕೆಂದರೆ ಆ ಕಡೆ ನಮಗೆ ಹಂಬಲ ಆಗ್ತಾ ಇದೆ ಅಂದರೆ, ಆ ಕಡೆ ಯುದ್ಧ ಮಾಡ್ತಾ ಇದ್ದಾರೆ ಅಂದರೆ ಶಾಂತಿಗೆ ಯಾರು ಕೇಳಲ್ಲ ಸರ್. ಈಗಿನ ಟೈಮಲ್ಲಿ ಏನೇ ಇದ್ರು ಅವ್ರೇನು ಯುದ್ಧ ಮಾಡಬೇಕು ಅಂತ ಈಗ ಸಾಧಿಸಿದ್ದಾರೆ, ನಾವು ಅವ್ರಿಗೆ ತಿರುಗೇಟ್ ಕೊಡಬೇಕು ಅಂತ ನಾವು ಏನು ಹೇಳಿದ್ರು ಮೋದಿಯವರು, ಅಲ್ಲೇ ನುಗ್ಗಿ ಹೊಡಿತೀವಿ ಅಂತೇಳಿ ಆ ಕೆಲಸ ಮಾಡಬೇಕು. ಆಲ್ರೆಡಿ ತೋರಿಸಿದ್ದಾರೆ. ಈಗ ಆಲ್ರೆಡಿ ಅವ್ರ ಮನೆ ಏನು ಮಾಡಿದ್ದಾರೆ, ಹಂಬಲ ಏನು ಮಾಡಿದ್ದಾರೆ, ದಾಳಿ ಏನು ಮಾಡಿ ಅವ್ರ ಮನೆಯೆಲ್ಲ ಕೆಡಗಿದ್ದಾರೆ. ಈಗ ನೆಕ್ಸ್ಟ್ ಒಬ್ಬ ಸಿಕ್ಕಿದ್ದಾನೆ, ಇನ್ನು ಮಿಕ್ತವ್ರು ಸಿಗಬೇಕು ಹುಡುಕ್ತಾ ಇದ್ದಾರೆ. ಸಿಕ್ಕಿದ್ರೆ ಈಗ ಪಾಕಿಸ್ತಾನಕ್ಕೆ ಎಚ್ಚರಿಕೆ ಕೊಟ್ಟು ಅವ್ರಿಗೆ ಮುಂದಿನ ಈಗ ಆಲ್ರೆಡಿ 7 ನೌಕೆ ಕಡೆಯಿಂದ ಏನು ಹಂಬಲ ಮಾಡಿದ್ದಾರೆ. ಈಗ ಆಲ್ರೆಡಿ ಒಂದ್ಸತಿ ಎಚ್ಚರಿಕೆ ಕೊಟ್ಟು ಮಾಡಿದ್ದಾರೆ. ಮುಂದಕ್ಕೂ ಮಾಡಬೇಕು. ಇದೊಂದು ಸ್ವಲ್ಪ ಎಚ್ಚರಿಕೆ ತೊಗೊಂಡು ಅವ್ರು ಮುಂದೆ ಏನು ಕ್ರಮ ತಗೋತಾರಿಗಿಂತ ಅವ್ರು ಮುಂದಕ್ಕೆ ಯಾವತ್ತೂ ಈ ರೀತಿ ದುಸ್ಸಾಹಸ ಮಾಡಬಾರ್ದು, ಮಾಡೋಕ್ಕೂ ಹೋಗ್ಬಾರ್ದು. ಆ ಥರ ತಿರುಗೇಟ್ ಕೊಟ್ಟು ಅವರ ಏನಿದ್ದಾರೆ ಅವರು ನುಗ್ಗಿ ಅವ್ರ ಮನೆ ಮೇಲೆ ಹೋಗಿ ಏನು ದಾಳಿ ಮಾಡಿದ್ದಾರೆ, ಅದೇ ರೀತಿ ಅವ್ರ ದೇಶಕ್ಕೆ ನುಗ್ಗಿ ಈಗ ಪಾಕಿಸ್ತಾನ ಮೇಲೆ ಹೋಗಿ ಅವ್ರ ಮೇಲೆ ನುಗ್ಗಿ ಹೊಡೆದ್ರೆ ನಮ್ಗೊಂದು ಬೆಲೆ ಇರುತ್ತೆ. ಅಂದ್ರೆ ನಮ್ಗೇನು ತಿರುಗೇಟ್ ಕೊಟ್ಟಿರ್ತಾನೆ ನಮಗೂ ಉಳಿಯೋದು ಏನಾರ ಒಂದು. ಅವ್ರಿಗೆ ಎಚ್ಚರಿಕೆ ಕೊಡಬೇಕು ಅಂದ್ರೆ ಅವ್ರು ತಿರುಗೇಟಿ ಅವ್ರ ದೇಶಕ್ಕೆ ಹೋಗಿ ಅವ್ರಿಗೆ ನುಗ್ಗಿ ಹೊಡಿತೀವಿ ಅನ್ನೋದಾದ್ರೆ ಅವ್ರಿಗೆ ಒಂಚೂರು ಭಯ ಬಿಡಬೇಕು. ಆವಾಗ ಬಾಕಿ ಏನು ಇದ್ದಾರೆ ಅವರು ಟೆರರಿಸ್ಟ್ಗಳು, ಅವರು ಸ್ವಲ್ಪ ಭಯ ಬರಬೇಕು. ಆ ರೀತಿ ಮಾಡಿದ್ರೆ ತಾನೇ ಅವ್ರಿಗೊಂದು ಏನಾರ ಒಂದು ಆಗೋದು. ಸರ್ 26 ಜನ ಸರ್, ಅವ್ರು ಕೂಡ ಶಾಂತಿ ಸಿಗಲಿ, ಅವ್ರಿಗೆ ಏನಾರ ಒಂದು ಸಮಾಧಾನ, ಅವ್ರ ಫ್ಯಾಮಿಲಿಗೆ ಒಂದು ಸಾಂತ್ವನ ಸಿಗಬೇಕು ಅಂದ್ರೆ ಅವ್ರಿಗೆ ತಿರುಗೇಟ್ ಕೊಟ್ರೆ ಸರ್ ಅವ್ರಿಗೊಂದು ಸಾಂತ್ವನ ಅನ್ನೋದು, ಅವ್ರಿಗೆ ಸಮಾಧಾನ ಅಂತ ಆಗೋದು. ನಮ್ಮ ದೇಶದಲ್ಲಿ ನಾವು ಪಾಪ ಅವ್ರ ಇಲ್ಲೆಲ್ಲ ಯಾಕೆ ಹೋದ್ರಲ್ಲಿ ಸೈನ್ಯಕ್ಕೆ ಯಾಕೆ ಹೋದ್ರು ಅವ್ರು? ಫಸ್ಟ್ ಆಫ್ ಆಲ್ ನಮ್ಮ ದೇಶ ಕಾಯಕ್ಕೆ ನಾವು ಇಲ್ಲಿ ನೆಮ್ಮದಿಯಾಗಿದ್ದೀವಿ ಅಂದ್ರೆ ಅವ್ರ ದೇಶಕ್ಕೋಸ್ಕರ ಯಾಕೆ ಹೋದ್ರು? ನೆಮ್ಮದಿಯಾಗಿರಬೇಕು, ಅವ್ರಿಗೊಂದು ಸ್ವತಂತ್ರ ನಮ್ಮ ದೇಶ ನಮ್ಮ ಅನ್ಕೊ ಹೋಗಿದ್ರೆ ಅವ್ರಿಗೂ ನಾವೇನಾರು ಕೊಡಬೇಕು ಅನ್ನೋದಾದರೆ ಅವ್ರಿಗೂ ನಾವು ರೆಸ್ಪಾನ್ಸ್ ಮಾಡಬೇಕು ಅಂದರೆ, ಈಗ ಅವರು ಏನಿದೆ ಪಾಕಿಸ್ತಾನ ಏನು ಹಂಬಲ ಮಾಡಿದ್ರೆ ಟೆರರಿಸ್ಟ್, ಅವ್ರಿಗೆ ಏನಾರು ಒಂದು ಮಾಡಿ ಅವ್ರನ್ನೇನಾರು ಸಾಯಿಸಿದ್ರೆ ತಾನೇ ನಮಗೊಂದು ಅವ್ರ ಕಡೆಯಿಂದ ನಮಗೆ ಬೆಲೆ ಉಳ್ಕೊಳ್ಳೋದು. ಅದೇ ಸರ್, ಅದೇ ನಾವು ಹೇಳೋದು ನಾವು.